ಸರ್ಕಾರ ಜನಗಣತಿ ನಡೆಸುವ ಘೋಷಣೆ ಮಾಡಿರುವುದರಿಂದ ಅಲ್ಲಿಯವರೆಗೆ ನ್ಯಾಯಾಧೀಶ ನಾಗಮೋಹನ್ ದಾಸ್ ವರದಿಯ ಶಿಫಾರಸುಗಳನ್ನು ಜಾರಿ ಮಾಡದೆ ಯಥಾಸ್ಥಿತಿ ಕಾಪಾಡಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಪ್ರಬಲ ಚಳವಳಿ ಸಂಘಟಿಸಲಾಗುವುದು. ಬಂಜಾರ ಸಮಾಜದ ಮುಖಂಡ ಅರ್ಜುನ ಲಮಾಣಿ ಹೇಳಿದರು. ಅವರು ಪಟ್ಟಣದ 12 ಮಠದಲ್ಲಿ ಕೊರಮ, ಕೊರಚ, ಭೋವಿ, ಬಂಜಾರ ಸಮುದಾಯದ ಮುಖಂಡರು ಆಯೋಜಿಸಿದ ಪೂರ್ವಭಾವಿ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಏಕಸದಸ್ಯ ಆಯೋಗದ ಅಧ್ಯಕ್ಷ ಎಚ್.ಎಸ್. ನಾಗಮೋಹನ ದಾಸ್ ಸಲ್ಲಿಸಿರುವ ವರದಿ 2011ರ ಜನಗಣತಿಯ ಆಧಾರದ ಮೇರೆಗೆ ಮಾಡಿರುವ ವರದಿಯಾಗಿದೆ. ಸೆಪ್ಟೆಂಬರ್ 9ರಂದು ಪ್ರತಿಭಟನೆ, ಮೀಸಲಾತಿ ಹಂಚಿರುವ ಅವೈಜ್ಞಾನಿಕವಾಗಿದ್ದು ವರದಿ ರದ್ದುಗೊಳಿಸುವಂತೆ ಸೆಪ್ಟೆಂಬರ್ 9ರಂದು ಎಪಿಎಂಸಿಯಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಕೈಗೊಂಡು ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ನೀಡಲಾಗುವುದು ಎಂದು ತಿಳಿಸಿದರು. ವರದಿಯಿಂದ ಭೋವಿ, ಕೋರಮ, ಕೊರುಚ, ಬಂಜಾರ ಸೇರಿದಂತೆ 63 ಸಮುದಾಯಗಳಿಗೆ ಅನ್ಯಾಯವಾಗಿರುವುದರಿಂದ ಹೊಸ ಆಯೋಗ ಅಥವಾ ಸದನ ಸಮಿತಿ ರಚಿಸಬೇಕು ಎಂದು ಆಗ್ರಹಿಸುತ್ತೇವೆ ಎಂದರು. ಅದನ್ನು ಒಪ್ಪಲು ಸಾಧ್ಯವಿಲ್ಲ ಎಂದರು. ಈ ಸಂದರ್ಭದಲ್ಲಿ ಶಿವಾಜಿ ವಡ್ಡರ, ಕಲ್ಲಪ್ಪ ಅಂಚಿಟಗೇರಿ, ವಾಸು ಲಮಾಣಿ, ರಾಮಣ್ಣ ಬಂಡಿವಡ್ಡರ, ವಾಸು ಲಮಾಣಿ, ವೆಂಕಪ್ಪ ಬಂಡಿವಡ್ಡರ, ಕೃಷ್ಣ ರಾಠೋಡ್, ಕುಬೇರ್ ಲಮಾಣಿ, ಪ್ರಕಾಶ್ ಲಮಾಣಿ ಸೇರಿದಂತೆ ಕೊರಮ, ಕೊರುಚ, ಭೋವಿ, ಬಂಜಾರ ಸಮುದಾಯದ ಹಿರಿಯ ಮುಖಂಡರು ಕೂಡ ಉಪಸ್ಥಿತರಿದ್ದರು. 101 ಸಮುದಾಯಗಳು ಅಣ್ಣ ತಮ್ಮಂದಿದ್ರೆ ಇದ್ದು ನಮ್ಮಲ್ಲಿ ಒಳಪಂಗಡನ ಮಾಡಿ ಈ ಮೀಸಲಾತಿಯ ಜಗಳವನ್ನ ಹಚ್ಚಿ ಈ ಸಮಾಜದಲ್ಲಿ ಒಳಪಂಗಡಗಳನ್ನ ಮಾಡಿ ಇದರ ಲಾಭವನ್ನು ಒಡೆಯುವ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಇದು ಮುಂದಿನ ದಿನ ನಮಗೆ 63 ಜಾತಿಯವರಿಗೆ ಸ್ಪರ್ಶ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನದ ಯಾವುದೇ ಆರ್ಥಿಕರ ಒಳಗೆ ಸ್ಪರ್ಶ ಅನ್ನುವಂತ ಶಬ್ದ ಇಲ್ಲ. ರಾಜ್ಯ ಸರ್ಕಾರ ಯಾಕೆ ಸ್ಪರ್ಶ ಅಂತ ಬೇಕು? ನಮ್ಮ ಪ್ರಶ್ನೆ. ಈ ನಮ್ಮ ಸಮುದಾಯ ನಮ್ಮ ಸ್ಪರ್ಶ ಅಂತ ಯಾಕೆ ಇರ್ತಾ ಇದೆ ತಾವು? ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ, ಸ್ಪರ್ಶ ಎಂಬ ಪದಕ್ಕೆ ನಾವು ಖಂಡಿಸಿ ಮುಂದಿನ ದಿನಮಾನಗಳಿಗೆ ನಾವು ಹೋರಾಟದ ರೂಪುರೇಷೆಗಳನ್ನು ಹಾಕೊಳ್ತಾ ಇದ್ದೇವೆ. ತದನಂತರ ಈಗ ಕೇಂದ್ರ ಸರ್ಕಾರ ಚುನಾವಣಾ ಈಗ ಸದ್ಯ ಜನಗಣತಿಯನ್ನು ಮಾಡುವವರಿದ್ದಾರೆ. ಅದರೊಳಗೆ ದಯವಿಟ್ಟು ಆ ಜನಗಣತಿಯನ್ನು ಪರಿಗಣಿಸಿ ಮತ್ತು ನಿಮ್ಮ ಜನಗಣತಿಯನ್ನು ಪರಿಗಣಿಸಿ ಅಲ್ಲಿ ಮಾತ್ರ ನಿಮ್ಮ ಏನು ಆಯೋಗದ ವರದಿ ಇದೆಯಲ್ಲ ಅದನ್ನು ಸ್ಟಾಪ್ ಮಾಡಿ ಹೇಳ್ತಾ ಇದೆ. ಇದನ್ನು ಸ್ಟಾಪ್ ಮಾಡಿ ನಾವು ಹೇಳಿದ್ರೆ ನೀವು ನಮ್ಮ ಸಮಾಜಕ್ಕೆ 5% ಅನ್ನು ಕೊಟ್ಟಿದ್ದೀರಿ. ಕಳೆದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ನಮಗೆ 4% ಕೊಟ್ಟಿದ್ರು 4 ಸಮಾಜಕ್ಕೆ. ತದನಂತರ ಇನ್ನಿತರ ಸಮಾಜ 63 ಸಮಾಜ ಈ 4 ಸಮಾಜಗಳಿಗೆ ಸೇರಿದೆಯಲ್ಲ ಅವರಿಗೆ 1% ಅನ್ನು ಕೊಟ್ಟಿದ್ರು. ಅವರು 5% ಕೊಟ್ಟರು, ನೀವು 5% ಅನ್ನು ಕೊಟ್ಟಿದ್ರೆ ನಮಗೆ ಇದು ಅನ್ಯಾಯ ಅಲ್ಲ? ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ನೋವನ್ನ ನಾವು ಇನ್ನೂ ಕೆಲವೊಂದಿಷ್ಟು ತಾಲೂಕಿ ಒಳಗ ನಮ್ಮ ತಾಂಡ ಒಳಗಾತು ನಮ್ಮ ಈ 63 ಸಮುದಾಯದ ಜಾತಿಗಳಿಗೆ ಶಾಲೆ ಇಲ್ಲ. ತಿಳ್ಕೊಳ್ಳಿ, ನೀವು ಇನ್ನೂ ದುಡುಕ್ತಿಂತ ಇದ್ದೇವೆ. ನಾವು ದುಡುಕ್ತಿನ್ನುವಂತ ಹಲವಾರು ಜನಾಂಗಕ್ಕೆ ನೀವು 5% ಅನ್ನು ಕೊಟ್ಟು ಯಾವ ಸಮಾಜಕ್ಕೆ ಹಿತವನ್ನು ಬಯಸ್ತಾ ಇದ್ದೀರಿ? ತಾವು ಯಾಕೆ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ? ನೀವು ಯಾಕೆ ಈ ಕೆಲಸವನ್ನು ಮಾಡಿ ನಮಗೆ ಈ ರೀತಿ ಸ್ಪರ್ಶ ಅಂತ ಹೇಳಿ ನಮಗೆ 5% ಅನ್ನು ಕೊಟ್ಟು ನಾಳೆ ಈ SC ಪಟ್ಟಿಯಿಂದ ತೆಗೆಯುವಂತ ಹುನ್ನಾರವನ್ನು ಮಾಡ್ತಾ ಇದ್ದೀರಿ ಅನ್ನುವಂತ ಒಂದು ಸಂಶಯಾಸ್ಪದ ಮಾತು ಬರ್ತಾ ಇದೆ. ಅದಕ್ಕಾಗಿ ದಯವಿಟ್ಟು ನಾನು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನಿಂದ ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡುವಂತ ಉದ್ದೇಶ ಇದೆ. ನಮ್ಮ ಸಮಾಜದ 63 ಸಮುದಾಯಗಳಿಗೆ ತೊಂದರೆಯಾಗಿರುವುದರಿಂದ ಈ ಆಯೋಗದ ವರದಿಯನ್ನು ರದ್ದು ಮಾಡಬೇಕಂತ ಹೇಳಿ ನಮ್ಮದು ಪ್ರಥಮವಾಗಿರತಕ್ಕಂಥ ವಿಚಾರ.